ಇಷ್ಟೊತ್ತು ಇಲ್ಲಿದ್ದಿದ್ ನೀನಾ? ಇದೆಲ್ಲ ಹೇಗ್ ಸಾಧ್ಯ? ಅಂದ್ರೆ ಶ್ವೇತಾ ಶ್ವೇತಾ ಎಲ್ಲಿ? ಶ್ವೇತಂಗ್ ಏನೇ ಮಾಡ್ದೆ? ಏಜೆ ತಾಳಿ ಕಟ್ಟಿದ್ದು ನಿನಗ? ಇದೆಲ್ಲ ಹೇಗ್ ಸಾಧ್ಯ? ಏನು ಮಗಳೇ ಇದು? ನೀನ್ ಯಾಕೆ ಮದುಮಗಳಾಗಿ ಬಂದಿದ್ಯಾ? ದುರ್ಗಾ ಅಕ್ಕ, ಶ್ವೇತನ ನಾವೇ ರೂಮಿಂದ ರೆಡಿ ಮಾಡಿ ಕರ್ಕೊಂಡ್ ಬಂದ್ವಿ ತಾನೆ. ಇವಳು ಇಲ್ಲಿಗೆ ಹೇಗ್ ಬಂದ್ಲು? ನಾವು ಶ್ವೇತಾ ರೂಮ್ಗೆ ಹೋಗೋಕ್ ಮುಂಚೆ ಇವಳು ಶ್ವೇತನ್ ಜಾಗದಲ್ಲಿ ಇದ್ಲು ಅಂತಾಯ್ತು. ಅಂದ್ರೆ ಶ್ವೇತಾ ಎಲ್ಲಿ? ಈ ದೇವ್ ಲೀಲನ ಹೇಗೆ ಒಪ್ಪಿಸ್ದ? ಆದ್ರೂ ಲೀಲಾ ಇಷ್ಟು ಸುಲಭವಾಗಿ ಶ್ವೇತಾ ಜಾಗದಲ್ಲಿ ಬಂದು ಕೂರೋದಿಕ್ಕೆ ಹೇಗೆ ಒಪ್ಕೊಂಡ್ಲು? ಗೊತ್ತಾಗ್ತಿಲ್ವಲ್ಲ. ಯಾಕೆ ಇಷ್ಟೆಲ್ಲ ಮಾಡ್ದೆ? ಸತ್ಯ ಹೇಳು. ಈ ದೇವ್ ಸ್ಕ್ರೀನ್ ಪ್ಲೇನಲ್ಲಿ ಟ್ವಿಸ್ಟ್ ಹೇಗಿಟ್ಟಿರ್ತಾನೆ ಅಂತ ಈಗ ಗೊತ್ತಾಯ್ತಾ? ಏಜೆ ಮನೆ ಸಂಬಂಧಿಕರಾಗೋ ಮೂಲಕ ನಿಮ್ಮ ಅದೃಷ್ಟನೂ ಬದಲಾಗೋಯ್ತು. ದೇವ್, ಲೀಲಾ ಬಂದು ಮಂಟಪದಲ್ಲಿ ಕೂರೋದಿಕ್ಕೆ ನೀವ್ ಹೇಗ್ ಒಪ್ಸಿದ್ರಿ? ಆಂಟಿ, ಕಣ್ಮುಂದಿರೋ ಸಿಹಿನ ಅನುಭವಿಸಿ. ಅದನ್ನು ಯಾರು ತಯಾರು ಮಾಡಿದ್ರು, ಹೇಗೆ ತಯಾರು ಮಾಡಿದ್ರು ಅನ್ನೋ ಅವಶ್ಯಕತೆ ನಿಮಗಿಲ್ಲ. ಹಾಗೇನಿಲ್ಲ, ಈ ಅದ್ಭುತ ಹೇಗ್ ನಡೀತು ಅಂತ ತಿಳ್ಕೊಳ್ಳೋ ಸಣ್ಣ ಕ್ಯೂರಿಯಾಸಿಟಿ. ಜೇನ್ ಗೂಡು ಕಿತ್ತಾಗ ಸುಮ್ಮನೆ ಜೇನನ್ ಸವಿಬೇಕು. ಅದು ಬಿಟ್ಟು ತುಪ್ಪ ಎಲ್ಲಿ ಸ್ಟೋರ್ ಮಾಡುತ್ತೆ ಅನ್ನೋ ಡೌಟ್ ಅನ್ನು ಇಟ್ಕೊಬಾರ್ದು. ಈಗ ಈ ವಿಷಯನ ಬಿಟ್ಟು ನಿಮ್ಮ ಅದ್ಭುತವಾದ ನಟನೆನ ಎಲ್ರ ಮುಂದೆ ತೋರಿಸಿ. ನೀವೊಬ್ರು ಆದರ್ಶ ತಾಯಿ ಅನ್ನೋದನ್ನ ನಿರೂಪಿಸಿ. ಈಗ ನೋಡಿ, ಸ್ಟಾರ್ಟ್ ಆಗತ್ತೆ. ನಮಗ ಅತ್ತೆಯಾಗಿ ಬರೋರ್ ಜಾಗದಲ್ಲಿ ನೀನು ಕೂರಕ್ ಎಷ್ಟೇ ಧೈರ್ಯ? ನಿನ್ನನ್ನೇ ನೀನ್ ಸಂಭಾಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತದ್ರಲ್ಲಿ ನಮ್ಮನೆ ಜವಾಬ್ದಾರಿನ ಹೇಗ್ ನಿಭಾಯಿಸ್ತೀನಿ ಅನ್ಕೊಂಡೆ ನೀನು? ನಿನ್ ಕೊರಳಿಗೆ ತಾಳಿ ಬಿದ್ದಿರ್ಬೋದು, ಆದ್ರೆ ನಾವ್ಯಾರು ನಿನ್ನ ಅತ್ತೆ ಅಂತ ಒಪ್ಕೊಳ್ಳೋದಿಲ್ಲ. ನಿಲ್ಸಿ! ಒಪ್ಕೊಡಲ್ಲ ಅಂದ್ರೆ ಏನ್ರಿ ಅರ್ಥ? ನನ್ ಮಗಳಿಗೆ ಮದ್ವೆ ಆಗಿದೆ ಅಂತದ್ರಲ್ಲಿ ನೀವ್ ಒಪ್ಕೊಳಲ್ಲ ಅಂದ್ರೆ ಹೇಗೆ? ತಾಳಿ ಕಟ್ಟಿಸ್ಕೊಂಡು ನನ್ ಮಗಳು ಈಗ ಎಲ್ಲಿಗೆ ಅಂತ ಹೋಗ್ತಾಳೆ, ನೀವೇ ಹೇಳಿ. ಮದ್ವೆ ಆದ್ಮೇಲೆ ಈಗ ನೀವು ಲೀಲನ ಮತ್ತೇನೆ ಅಲ್ಲ, ನಾವ್ ಈ ಮದ್ವೆನ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಈ ತಾಳಿ, ಸಿಂಧೂರ, ಕಾಲುಗಳ ಮಹತ್ವ ಏನು ಅಂತಾನೆ ಗೊತ್ತಿಲ್ವಾ ನಿಮ್ಗೆ? ಇಷ್ಟೆಲ್ಲ ಆದ್ಮೇಲೆ ನಾವು ಬೀದಿನಲ್ಲಿ ಹೇಗ್ರಿ ಮುಖ ತೋರಿಸ್ಕೊಂಡು ಹೋಗೋದು? ದೇವ್ರೆ, ನಮ್ಮಂತ ಒಳ್ಳೆಯವ್ರಿಗೆ ಯಾಕಪ್ಪ ಇಷ್ಟೊಂದು ಶಿಕ್ಷೆ ಕೊಡ್ತಿದ್ಯಾ? ನಾವ್ ಏನ್ ತಪ್ಪು ಮಾಡಿದೀವಿ ನಿನ್ಗೆ? ನಮ್ಮ
ಮೇಲೆ ಯಾಕೆ ಇಷ್ಟೊಂದು ಕೋಪ ನಿನ್ಗೆ? ಅಮ್ಮ ನೀನ್ ಅಲ್ಬೇಡ ಅಮ್ಮ, ಧೈರ್ಯವಾಗಿರು. ಇವ್ರು ಏನಾದ್ರೂ ಮಾತಾಡ್ಲಿ, ನೀನ್ ತಲೆ ಕೆಡ್ಸ್ಕೋಬೇಡ. ಇವ್ರು ಒಪ್ಪಿದ್ರೆಷ್ಟು ಬಿಟ್ರೆಷ್ಟು, ನಂದು ಅವ್ರದ್ದು ಮದ್ವೆ ಆಯ್ತಲ್ಲ. ಏಯ್, ಎಷ್ಟೇ ಕೊಬ್ಬು ನಿನಗೆ? ಹಾ, ಹೀಗೆಲ್ಲ ಮಾತಾಡ್ತಿದ್ಯಲ್ವಾ? ನಾಚಿಕೆ ಆಗಲ್ವಾ ನಿನಗೆ? ಹಾ, ನೋಡಿ, ನಾ ಇಲ್ಲಿಗೆ ಹೇಗ್ ಬಂದೆ ಅನ್ನೋ ಸತ್ಯ ತಿಳ್ಕೊಳ್ಳೋ ಕುತೂಹಲ ನಿಮ್ಗೆಲ್ಲರಿಗೂ ಇದೆ ತಾನೆ? ನಾನೇ ಶ್ವೇತನ ಬಾತ್ರೂಮಲ್ಲಿ ಕೂಡ ಹಾಕಿ ನಿಮ್ ಜೊತೆ ಮದ್ವೆ ಮಂಟಪಕ್ಕೆ ಬಂದೆ. ಅಷ್ಟೇ ಅಲ್ಲ, ಇವ್ರ ಕೈಯಿಂದ ತಾಳಿ ಕಟ್ಟಿಸ್ಕೊಂಡೆ. ನನಗೆ ಇವ್ರನ್ನ ಮದ್ವೆ ಆಗೋ ಆಸೆನೂ ಇರ್ಲಿಲ್ಲ, ಕನ್ಸು ಇರ್ಲಿಲ್ಲ. ಆದ್ರೆ ನನ್ನ ತಂಗಿ ಚುಕ್ಕಿ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ನನಗೆ ಕೆಲಸ ಮಾಡ್ಬೇಕಾಯ್ತು. ಹೌದು, ನನ್ನ ಚುಕ್ಕಿನ ಕಿಡ್ನಾಪ್ ಮಾಡಿ ಜನ ಮದ್ವೆ ಆಗು, ಇಲ್ಲ ನಿನ್ ತಂಗಿನ ಕೊಂದಾಕ್ಬಿಡ್ತೀನಿ ಅಂತ ಅವ್ನು ಯಾರೋ ಹೆದರ್ಸ್ದ. ಕಿಡ್ನಾಪ್ ಮಾಡಿರೋದು ಯಾರೇ? ಏನಾಯ್ತು ನನ್ನ ಚುಕ್ಕಿಗೆ? ಎಲ್ಲಿದ್ದಾಳೆ ಅವಳು? ಲೀಲಾ, ಏನ್ ಹೇಳ್ತಾ ಇದೀಯಮ್ಮ? ಚುಕ್ಕಿ ಎಲ್ಲಿದ್ದಾಳೆ? ಸರಿಯಾಗಿ ಹೇಳಮ್ಮ. ಅರೆ ಮಾತಾಡೆ. ಸ್ಟಾಪ್ ಇಟ್. ನೀವ್ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ ಅಂತ ಗೊತ್ತಿತ್ತು, ಆದ್ರೆ ಈ ಮದ್ವೆ ಆಗೋದಕ್ಕೋಸ್ಕರ ಇಂಥ ಕಟ್ಟು ಕತೆ ಕಟ್ತೀರಾ ಅಂತ ಗೊತ್ತಿರ್ಲಿಲ್ಲ. ಅವಳ ತಂಗಿಗೋಸ್ಕರ ಮದ್ವೆ ಆಗಿದ್ದೀನಿ ಅಂತ ಹೇಳ್ಬಿಟ್ರೆ ಅದು ನಮ್ಮದಕ್ಕೆ ನಾವೇನ್ ಮುಟ್ಟಾಳ್ರ?